ಮಾಳ ಫಾಲ್ಸಲ್ಲಿ 33,000 ರೂಪಾಯಿ ಮೊಬೈಲ್ ಹೋಗದೆ. ಆದ್ರೆ ಇವತ್ತು ಬಂಗಾರ ಕುಸುಮ ಫಾಲ್ಸಲ್ಲಿ ನೋಡ್ಬೇಕು ಏನಾಗತ್ತಂತ. ನೀರು ಅಡಿಗಿಂದ ಬರ್ತಾ ಇದೆ ನೋಡಿ, ಯಾವ ಥರ ನೋಡಿ ಪ್ರಕೃತಿ ವಿಸ್ಮಯ. ನೋಡಿ ನೋಡಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 50 ರೂಪಾಯಿ ಆಗುತ್ತೆ. ನಮ್ದೇನು ಹೆಚ್ಚು ಇಲ್ಲಿ ನೆಟ್ವರ್ಕ್ ಇಲ್ಲ ಅಣ್ಣ. ಇಲ್ಲಿ ಬಜ್ಜಿ ಗಿಜ್ಜಿ ತೆಪ್ಪು ದುಡ್ಡು ಇಲ್ಲಿ. ಇವತ್ತು ನಾವು ಬಂದಿದ್ದೀವಿ ನೋಡಿ ಬಂಗಾರ ಕುಸುಮ ಜಲಪಾತ ನೋಡಿ. This is our time. Yours and it's mine. This is our time. ನೋಡ್ಬೋದು, ಇದು ಹೊನ್ನಾವರ ತಾಲೂಕಿನಲ್ಲಿ ಬರ್ತದೆ. ಹೊನ್ನಾವರದಿಂದ ಸರಿಸುಮಾರು ಒಂದು 38 ಕಿಲೋಮೀಟರ್ ಆಗುತ್ತೆ ನೋಡಿ. ಮಾಳ ಫಾಲ್ಸಲ್ಲಿ 33,000 ರೂಪಾಯಿ ಮೊಬೈಲ್ ಹೋಗದೆ. ಆದರೆ ಇವತ್ತು ಬಂಗಾರ ಕುಸುಮ ಫಾಲ್ಸಲ್ಲಿ ನೋಡ್ಬೇಕು ಏನಾಗತ್ತಂತ. ಮೊಬೈಲ್ ಮಾತ್ರ ಕೈಯಲ್ಲಿ ಇಟ್ಕೊಳ್ಬೇಕಷ್ಟೇ. ನೀವೇನು ಮತ್ತೆ ಮೊಬೈಲ್ ಬಳಿಕ್ ಹೋದ್ರೆ ಮತ್ತೆ ಅಷ್ಟೇ. ಕೋಲ್ಡ್ ಅದೇನಾ? ತುಂಬ ಕೋಲ್ಡ್ ಇದೆ. ಮೊಬೈಲು ಜಾಗ್ರತೆ ನೋಡು. ಅಲ್ಲೆಲ್ಲ ಬಿದ್ದು ತೊಂದ್ರೆ ಇಲ್ವಾ? ಅದೇ ಇಲ್ಲೆಲ್ಲ ಬಿದ್ದು ತೊಂದ್ರೆ ಇಲ್ಲ. ಮಾಳ ಫಾಲ್ಸ್ ಬಿದ್ದಿರ್ತಾರೆ ಏನಾದ್ರು ಬಿದ್ಬಿಟ್ರೆ ಅಲ್ಲ ಮನೆ ಹೊಡಿತಾ ಇದೆಯಾ? ರೈನ್ ಕೋಟ್ ಬಿಚ್ಚಾಕ ಬಂದಿದೆ ಈಗ. ನೀನು ತಾಗಿತ್ತು ದಾಡಿಗೆ ಬಟ ಹೋಗಿ ತಗೋ. ಮತ್ತು ರೈನ್ ಕೋಟ್ ಬಿಚ್ಚಾಕ ನೀಗೆ ರೈನ್ ಕೋಟ್ ಹೋಗಿ ಮತ್ತೆ ತಕ ಬರ್ತಾವನಿಗೆ ಓಡ ಮತ್ತು ಓಡ್ ಮತ್ತು ಮೊಬೈಲ್ ಮತ್ತೆ ಬೀಳ್ಸಾಕ್ ಬೇಡಂದ. ಪ್ಯಾಂಟ್ ಇರ್ತಲ್ಲ, ಪ್ಯಾಂಟ್ ಬೇಡಲ್ಲ, ಚಡ್ಡಿ ಮತ್ತೆ ಅದ್ರ ಅಡಿಲ್ಲ. ಏನು ಪಾಪ ಅವ್ರಿಗೆಲ್ಲ ನೀರ್ ಬಗ್ಗೆ ಎಲ್ಲ ಗೊತ್ತಿಲ್ಲಲ್ಲ ಅವ್ರಿಗೆ. ನಮ್ಮಷ್ಟು ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರಿಗೆ. ನೀರು ಸೌಂಡ್ ಮಾತ್ರ ಇಲ್ಲೇ ಕೇಳ್ತಾ ಇದೆ ನೋಡಿ. ಬೋರ್ ಗರೇತಾ ನೋಡಿ. ಮಾಳ ಫಾಲ್ಸಲ್ಲಿ ಮೊಬೈಲ್ ಬಿಟ್ಟು ಬಂದವ ನೋಡಿ. ಕಾರಣ ಈಗ ಹೇಳ್ತಾರೆ 33,000 ರೂಪಾಯಿ ಗೋವಿಂದ ಅಂತ. ಈ ಫಾಲ್ಸಲ್ಲೇ ನೋಡ್ಬೇಕು ಏನಾಗುತ್ತಂತ. ಮೊಬೈಲ್ ಹೊರಗೆ ತೆಗಿಯಲ್ಲ. ನೀನು ರೈನ್ ಕೋಟ್ ಹಾಕ ಬಂದ್ರಿಲ್ವಾ? ಮಾಡಿ ಬರುದಿಲ್ಲ. ರೈನ್ ಕೋಟ್ ಅಲ್ಲಿ ಕಳ್ಚಕ್ ಬಂದ್ರೆ ಮಳೆ ಬರ್ತದೆ ಅಷ್ಟೇ. ಗುಡ್ಡ ನಾ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡ್ಸಿ ನಾನು. ಕೆಳಗಡೆಗೆ ಒಂದಿದೆ ನೋಡಿ, ಅಲ್ಲೊಂದು ಫಾಲ್ಸ್ ಇದೆ ನೋಡಿ. ಈ ಬಂಗಾರ ಕುಸುಮ ಹೋಗ್ಬೇಕಾದ್ರೆ ನೋಡಿ ಅಲ್ಲೊಂದು ಫಾಲ್ಸ್ ನೋಡ್ತಾ ಇದೆ ನೋಡಿ. ನೋಡಿ ನೀರು ಸ್ವಲ್ಪ ಜಾಸ್ತಿ ಇದೆ. ನೀರಿನ ಬೋರ್ಗರೆತ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲೊಂದು ಫಾಲ್ಸ್ ನೋಡಿ. ನೋಡಿ ಕಾಣ್ತಾ ಇದೆ ನೋಡಿ. ಎಲ್ಲೂ ನೋಡಿದ್ರು ಫಾಲ್ಸೇ. ಈ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರು ಫಾಲ್ಸೇ. ಇಲ್ಲಿಂದ ಸರಿಸುಮಾರು ಬಂಗಾರ ಕುಸುಮ ಫಾಲ್ಸ್ಗೆ ಏನಿದೆ ಅಂತೇಳಿ 1 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮಗೆ 1 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅನಿಸೋದೇ ಇಲ್ಲ, ಆ ಥರ ಇದೆ ನೋಡಿ. ಎಲ್ಲಿ ನೋಡಿದ್ರು ನೀರು, ಹಿಮ ನೋಡಿ. ಎಲ್ಲಿ ನೋಡಿದ್ರು ಬೋರ್ ಗೆರೆತ ನೋಡಿ. ಚಿರತೆ ಬಂದರೆ ಇಲ್ಲ, ಚಿರತೆ ಬರೋಲ್ಲ. ಇಲ್ಲೂ ಒಂದು ಫಾಲ್ಸ್ ಅದು ನೋಡಿ.
ಎಲ್ಲಿ ನೋಡಿದ್ರು ಫಾಲ್ಸ್ ನೋಡಿ, ಕೆಳಗಡೆ ನೋಡಿದ್ರೆ ಅಷ್ಟೇ. ಇವ ನೀರು ಕಾಣ ಹೋಗಕ್ಕಾಗುದಿಲ್ಲ. ಜಲಪಾತಕ್ಕೆ ದಾರಿ ನೀರು ಅಡಿಗಿಂದ ಬರ್ತಾ ಇದೆ ನೋಡಿ. ಯಾವ ಥರ ನೋಡಿ ಪ್ರಕೃತಿ ವಿಸ್ಮಯ. ನೋಡಿ ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ. ಇದೆಲ್ಲ ತುದಿಗೆಲ್ಲ ಹೋಗಬಾರ್ದು. ಒಂದ್ಸರಿಗೆ ಆಗದಲ್ಲ ಮೊಬೈಲು. ಅಯ್ಯೋ ಮೊಬೈಲು ಎಲ್ಲಿ 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 ಹುಡುಕಾಟ. ಗೋವಿಂದ ಆಗದ ಆಯ್ತು ಜಲಪಾತ. ಗುಡ್ಡದ ಕೆಳಗೆ ಬಂದಿದ್ದೀವಿ ನೋಡಿ. ಹಾಂ ಫಾಲ್ಸ್ ಇನ್ನೇನು ನೋಡಿ, ನೋಡ್ತಾ ಇದೆ ನೋಡಿ. ನೋಡ್ಬೋದು ನೀರು ತುಂಬ ರೌಸ್ ಆಗಿದೆ. ನೀರು ಮಾತ್ರ ನೋಡಿ, ಈ ಟಾಪ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ವಾವ್, ಜಲಧಾರೆ. ಮತ್ತು ಮಳೆ ನೆನಪೋಪಾಲ ಹಾಗೆ ಹೋಗುವುದೇ ಬೆಸ್ಟು. ನೋಡಿದ್ದು ಜಲಧಾರೆ. ವಾವ್, ನೀರು ಬಂದ ಮೇಲೆ ಸ್ನಾನ ಮಾಡಲೇಬೇಕಿದೆ. ಸ್ನಾನ ಮಾಡಬೇಕು. ಇಲ್ಲ ಚಳಿ, ನೀವು ಯಾವ ಚಳಿನ ನೋಡಿ ನೋಡಿ. ಬಂಗಾರ ಕುಸುಮ ಜಲಪಾತ. ಬಾಯ್ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇಲ್ಲಿಂದ ಈಗ ಗೇರ್ಸಪ್ಪ ಡ್ಯಾಮ್ಗೆ ಒಂದ್ಸರಿ ಹೋಗ್ಬೇಕೀಗ. ಗೇರ್ಸಪ್ಪ ಡ್ಯಾಮು ಬಿಡ್ತಾರೆ ಏನಂತ ಗೊತ್ತಿಲ್ಲ, ನೋಡುವ. ಮಳಿನೇ ಇಲ್ಲ ಅಂದ ಅಲ್ಲ.
ಆದರೂ ಈ ಥರ ನೀರು ಬುಸು ಅಂತ ಅದು ಅಲ್ಲ ಹಾಂ ಇಷ್ಟು ನೀರು ಬರ್ತಾವೆ ಈಗಿಂದ ಬಿಟ್ಟರೆ ಏನು ಮಾರಿ ಇವರು ನೋಡಿ ಏರ್ತಪ್ಪ ಡ್ಯಾಮಿಂದ. ಆದರೆ ಡ್ಯಾಮಿಂದ ನೀರು ಬರ್ತಾ ಇಲ್ಲ. ಇದು ಎಲ್ಲಿಂದ ನೀರು ಬರ್ತದಂತ ಗೊತ್ತಿಲ್ಲ ನೋಡಿ. ಇಷ್ಟು ನೀರು ಬರ್ತಾ ಇದೆ ನೋಡಿ. ಎಲ್ಲಿಂದ ಬರ್ತದಂತ ಗೊತ್ತಿಲ್ಲ ನೋಡಿ. ಡ್ಯಾಮ್ ಮಾತ್ರ ಕಾಣಿ ಏನೂ ಇಲ್ಲ. ಡ್ಯಾಮಲ್ಲಿ ನೀರೇ ಬಿಟ್ಟಿದೆ ನೋಡಿ. ಇದು ನೀರು ಬಿಡಬೇಕಿತ್ತು. ಸ್ವಲ್ಪ ಏನೋ ಒಂಥರ ನೋಡೋಕ್ಕೊಂಥರ ಖುಷಿ ಆಗ್ತಿತ್ತು. ಆದರೆ ನೀರೇ ಇಲ್ಲ ನೋಡಿ.